ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಆಲೂ ಪಕೋಡ. ಇದು ಸಂಜೆ ಟೈಮ್ನಲ್ಲಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಆಲೂಗಡ್ಡೆ ಪಕೋಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಸುಲಭವಾಗಿ ಮತ್ತೆ ಬೇಗನೆ ಕೂಡ ಮಾಡ್ಕೋಬಹುದು. ನಾವು ಆಲೂಗಡ್ಡೆ ಪಕೋಡ ಮಾಡಲಿಕ್ಕೆ 4 ಆಲೂಗಡ್ಡೆಯನ್ನು ತಗೊಂಡಿದ್ದೀವಿ. ಆಲೂಗಡ್ಡೆ ತಗೊಂಡು ಅದರ ಸಿಪ್ಪೆಯನ್ನು ಮೊದಲು ತಕ್ಕೋಬೇಕು. ಎಲ್ಲ ಆಲೂಗಡ್ಡೆಯ ಸಿಪ್ಪೆಗಳನ್ನ ತೆಗೆದಾಗಿದೆ. ಈಗ ಆಲೂಗಡ್ಡೆಯನ್ನು ತೆಳುವಾಗೂ ಅಲ್ಲ ದಪ್ಪವಾಗೂ ಅಲ್ಲ ಮಧ್ಯಮ ಗಾತ್ರದಲ್ಲಿ ಸ್ಲೈಸ್ ಮಾಡ್ಕೋಬೇಕು. ಸ್ಲೈಸ್ ಮಾಡಿದ ಆಲೂಗಡ್ಡೆನ ಇಲ್ಲಿ ತೋರಿಸ್ತಿರೋ ಹಾಗೆ ಉದ್ದ ಹಾಗೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಆಲೂಗಡ್ಡೆನೂ ಕೂಡ ಇದೇ ರೀತಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಆಲೂಗಡ್ಡೆಯನ್ನು ಕೂಡ ಕಟ್ ಮಾಡಿ ಆಗಿದೆ. ಈಗ ಒಂದು ಪಾತ್ರೆಗೆ ಕಟ್ ಮಾಡಿಟ್ಟ ಆಲೂಗಡ್ಡೆ ಪೀಸ್ಗಳು ಮುಳುಗುವಷ್ಟು ನೀರನ್ನು ಹಾಕೊಂಡು ಆಲೂಗಡ್ಡೆ ಪೀಸ್ಗಳನ್ನ ಹಾಕೋಬೇಕು. ಆಲೂಗಡ್ಡೆ ಪೀಸ್ಗಳನ್ನ ನೀರಿಗೆ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ತೊಳ್ಕೋಬೇಕು. ಆಲೂಗಡ್ಡೆ ಪೀಸ್ನ ಚೆನ್ನಾಗಿ ತೊಳೆದಾದ್ಮೇಲೆ ಇಲ್ಲಿ ತೋರಿಸ್ತಿರೋ ಹಾಗೆ ನೀರನ್ನ ಬೇರ್ಪಡಿಸ್ಕೋಬೇಕು. ನೀರನ್ನು ಬಸಿದಾದ ನಂತರ ಆಲೂಗಡ್ಡೆ ಪೀಸ್ಗಳನ್ನ ಬೇರೊಂದು ಪಾತ್ರೆಗೆ ಹಾಕೋಬೇಕು. ಈಗ ಮೊದಲಿಗೆ ಕಾಳುಮೆಣಸಿನ ಪುಡಿ 1/4 ಚಮಚ ಹಾಕೊಳ್ಳೋಣ. ನಂತರ ಖಾರದ ಪುಡಿ 1 ಚಮಚ, ಆಮೇಲೆ 1/4 ಚಮಚ ಅರಿಶಿಣದ ಪುಡಿ, ಹಾಗೆ 1/4 ಚಮಚ ಗರಂ ಮಸಾಲ ಪುಡಿ, ಆಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದಾಜಿಗೆ ಉಪ್ಪು ಹಾಕೋಬೇಕು. ನಾವು 1 ಚಮಚ ಉಪ್ಪು ಹಾಕಿದ್ದೀವಿ. ಈಗ 2 ಚಮಚ ಮೈದಾ ಹಿಟ್ಟು, ಹಾಗೆ 1.5 ಚಮಚ ಕಡಲೆ ಹಿಟ್ಟು ಹಾಕೋಬೇಕು. ನೀರು ಹಾಕೋಕ್ಕೂ ಮುಂಚೆ ಹಾಗೆ ಡ್ರೈನೇ ಒಂದ್ಸಲ ಕಲಿಸ್ಕೊಂಡು ಆದ್ಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ಮಿಶ್ರಣವನ್ನು ಚೆನ್ನಾಗಿ ಕಲಸಾಗಿದೆ. ಈಗ ಒಂದು ಬಾಂಡ್ಲಿನ ಒಲೆ ಮೇಲೆ ಇಟ್ಟಿದ್ದೀವಿ. ಬಾಂಡ್ಲಿಕ್ಕಾದ್ಮೇಲೆ 1/2 ಲೀಟರ್ ಎಣ್ಣೆ ಹಾಕೊಳ್ತಿದ್ದೀವಿ. ಎಣ್ಣೆ ಕಾದ ನಂತರ ಕಲಸಿಟ್ಟ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಇಲ್ಲಿ ತೋರಿಸ್ತಿರೋ ಹಾಗೆ ಎಣ್ಣೆಗೆ ಬಿಟ್ಕೋಬೇಕು. ಮಧ್ಯಮ ಊರಿನಲ್ಲಿ ಇದನ್ನ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇದ್ರೆ ಹೊರಗಡೆ ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ. 1-2 ಸಲ ಮಡಚಿ ಹಾಕಿ 2 ಬದಿಗಳನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತೆಗೆದು ಉಳಿದ ಮಿಶ್ರಣವನ್ನು ಕೂಡ ಇದೇ ರೀತಿ ಎಣ್ಣೆಗೆ ಬಿಡೋಣ.
ನೋಡಿ ಸ್ನೇಹಿತರೆ, ಗರಿಗರಿಯಾದ ತುಂಬ ರುಚಿಯಾದಂತಹ ಆಲೂಗಡ್ಡೆಯ ಪಕೋಡ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಸಿಂಪಲ್ ಮಲ್ನಾಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.